ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ವೇವ್ ನ್ಯೂಸ್. ನಾನು ಭೂಮಿಕಾ ಗೌಡ. ಸೊ ಭೀಮಾ ಅಂದ ತಕ್ಷಣ ನೆನಪಾಗೋದು ದುನಿಯಾ ವಿಜಯ್, ಬಟ್ ನನಗೆ ನೆನಪಾಗೋದು ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ. ಫಸ್ಟ್ ಇದ್ರ ಬಗ್ಗೆ ಹೇಳಿ ಸರ್. ಕರಿಯ ಐ ಲವ್ ಯು ಬಗ್ಗೆನಾ? ಅದು ಆಲ್ರೆಡಿ 18 ವರ್ಷ ಆಗೋಯ್ತು ಕರಿಯ ಬಂದು. ಅಲ್ಲಿಂದಾನೇ ನೀವು ನನಗೆ ಫೇವ್ರೇಟ್ ಆಗಿದ್ದು, ಪರ್ಸ್ನಲ್ ಫೇವ್ರೇಟ್ ನೀವು ನನಗಾಗಿದ್ದು. ಸೊ ಆ ಜರ್ನಿ ಅಲ್ಲಿಂದ ಭೀಮಾ ತನಕ ಹೇಗಿದೆ ಸರ್ ಜರ್ನಿ? ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ಹೇಳಿ. ಅದು ಹೇಳಕ್ಕೆ ನಿಮ್ಗೊಂದು ಒಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ ಕಷ್ಟ ಇರುತ್ತೆ. ಅದನ್ನು ಎದುರಿಸ್ಕೊಂಡು ಮುಂದಕ್ಕೆ ಬರ್ಬೇಕಷ್ಟೇ. ನಾನು ಕೆಲವ್ರಿಗೆ ಹೇಳ್ತಾ ಇದ್ದೆ ನಾನು ಭೀಮಾ ಸಿನಿಮಾ ನೋಡಕ್ಕೆ ಹೋಗ್ತಿದ್ದೀನಿ ಅಂತ. ಅವ್ರು ನನ್ಗೆ ಹೇಳಿದ್ದು ನಾನು ಸಿನಿಮಾ ನೋಡಬೇಕು, ಪಾತ್ರೆ ತುಳಿಯೋದಾಗ್ಲಿ ದುನಿಯಾ ವಿಜಯ್ ಸರ್ ಡೈರೆಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಒಂದು ಸಣ್ಣ ಪಾಠ ಸಿಗಬೇಕು ಅಂತ. ಅದನ್ನು ನೀವು ಕೇಳಿಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಸರ್. ನನ್ನ ಫ್ರೆಂಡ್ಸು ನಾ ಹೇಳಿದೆ ಅವರಿಗೆ, ನಾನು ದುನಿಯಾ ವಿಜಯ್ ಸರ್ ಸಿನಿಮಾ ನೋಡೋಕೆ ಹೋಗ್ತಿದ್ದೀನಿ ಭೀಮಾ ಸಿನಿಮಾನ ಅಂತ. ಆಗ ಅವ್ರು ಹೇಳಿದ್ದು ನನಗೆ ಮೂವಿ ನೋಡಬೇಕು ಭೀಮಾ ಸಿನಿಮಾ, ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಮುಂಚೆ ಅವ್ರು ನನಗೆ ಹೇಳಿದ್ದು ಅವರು ಡೈರೆಕ್ಷನಲ್ಲಿ ಎಂಥದ್ದೇ ಇರಲಿ ನಾನು ಒಂದು ಪಾಠನ ಮಾಡಬೇಕು ಅವ್ರ ಡೈರೆಕ್ಷನಲ್ಲಿ ಅಂತ ಹೇಳಿದ್ರು. ಇದನ್ನು ಈಗ ನೀವು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ, ಏನು ಹೇಳಿ? ಖುಷಿ ಆಗುತ್ತಲ್ಲಪ್ಪ, ಲೈಕ್ ಆ್ಯಸ್ ಎ ಡೈರೆಕ್ಟರ್ ಎಷ್ಟೋ ಜನ ಇಷ್ಟಪಡ್ತಾರೆ ಅಂದರೆ ಅದು ನನಗೆ ಖುಷಿ ಅನಿಸುತ್ತೆ. ಹಂಗಿದ್ರೆ ಖಂಡಿತವಾಗ್ಲೂ ನಾನೇನು ಕತೆಗೆ ಆಗುತ್ತೆ ಅಂದರೆ 100% ಸೆಲೆಕ್ಟ್ ಮಾಡ್ಬೋದು. ಭೀಮಾ ಸಿನಿಮಾದಲ್ಲಿ ಕಂಪ್ಲೀಟ್ ರಾ ಇದೆ, ನೋಡೋರಿಗೆ ಫ್ಯಾಂಟಸಿನೇ ಇಲ್ಲ. ಹೇಗೆ ಸರ್ ಈ ಐಡಿಯಾ ಬಂತು? ಎಷ್ಟು ರಿಸರ್ಚ್ ಮಾಡೋದಕ್ಕೆ ಎಷ್ಟು ದಿನಗಳು ತಗೋತು? ಆಲ್ಮೋಸ್ಟ್ ನನಗಿದೊಂದು 6 to 8 months ಬರೀ ರಿಸರ್ಚೇ ಮಾಡಿದ್ವಿ. ಆಮೇಲೆ ರೈಟಿಂಗೇ ನಮಗೊಂದು ಆಯಿತು, ಒಂದು 8 to 10 ವರ್ಷನ್ಸ್ ಆಫ್ ರೈಟಿಂಗ್ ಆಯಿತು. ಅದೊಂದು ಬೇರೆ ಕೆಲಸ ಅದು. ಅಂದರೆ ಅದು ಹೆಂಗೆ ಹೇಳಲಿ ನಾನು, ಅದು ಅಂದರೆ ಒಂದು ಸ್ಕ್ರಿಪ್ಟಿನ ಉಸಿರಿದ್ದಂಗೆ, ಆ ಉಸಿರನ್ನ ಎಲ್ಲ ಕಡೆ ಆಡಕ್ಕೆ ಬಿಡಬೇಕು. ಎಲ್ಲಿ ನಿಂತು ಹೋದ್ರೂ ಜನ ನೋಡಲ್ಲ. ನಿಮ್ಮ ಪಾತ್ರದಿಂದ ಹಿಡಿದು ಎಲ್ಲರ ಪಾತ್ರದಲ್ಲೂ ಅಷ್ಟೇ ರಾ, ಏನು ಫ್ಯಾಂಟಸಿ ಇಲ್ಲ. ದಿನ ಜೀವನದಲ್ಲಿ ಹೇಗೆ ನಡೀತಾ ಇದೆ, ಇನ್ನು ಯೂತ್ಗಳಿಗಿರ್ಬೋದು ಒಳ್ಳೆ ಮೆಸೇಜ್ ರೀಚ್ ಆಗಿದೆ ಸರ್. ನೀವು ಯಾಕೆ ಈ ಥರ ಕಂಟೆಂಟ್ ಕೊಟ್ಟರೆ ರೀಚ್ ಆಗುತ್ತೆ ಅಂತ ಮೊದಲೇ ಐಡಿಯಾ ಇತ್ತ? ಅಗೇನ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಒಬ್ಬ ನಿರ್ದೇಶಕ ಯಾವಾಗ್ಲೂ ಪ್ರಯತ್ನಗಳು ಪಡ್ತಾನೆ, ಅದು ಸಕ್ಸಸ್ ಆದ ಖುಷಿ ಅನಿಸುತ್ತೆ. ಅಂದರೆ ಇವತ್ತಿನ ಯೂತ್ಸು ಸ್ಪೆಷಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಅವ್ರ ಲೈಫ್ನ ಹೆಂಗೆ ಹಾಳು ಮಾಡ್ಕೋತಾ ಇದ್ದಾರೆ. ಡ್ರಗ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಆ ಅಬ್ಯೂಸಿಂಗ್ ಥಿಂಗ್ ಇವತ್ತೆಲ್ಲ ಒಂದು ಕಡೆ ಯುವ ಸಮುದಾಯನ ಹಾಳು ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಎತ್ಕೊಂಡಾಗ ತುಂಬ ವಿಷಯ ಓಪನ್ ಆಗುತ್ತೆ. ಅದೇನು ಅಂತ ಡಿಸೈನ್ ಮಾಡ್ತಾ ಹೋದರೆ ಒಂದು ಭೀಮಾ ಆಗುತ್ತೆ. ಸರ್ ನೀವು ಕ್ಯಾರೆಕ್ಟರ್ಗಳನ್ನು ಡಿಸೈನ್ ಮಾಡಿರೋದನ್ನು ನೋಡಿದ್ರೆ ಜಸ್ಟ್ ಲೈಕ್ ವಾವ್, ಇನ್ನೊಂದು ಮಾತೇ ಇಲ್ಲ, ಒಂದು ಸೆಕೆಂಡ್ ಆ ಮಾತುಗಳೇ ಬರಲ್ಲ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಸರ್ ಕ್ಯಾರೆಕ್ಟರ್ಗಳನ್ನು. ಅಂದರೆ ಲೈಕ್ ನಾವು ಏನೇನು ನೋಡಿರ್ತೀವಲ್ಲ ಲೈವ್ ಆಗಿ, ಅದನ್ನು ಫಸ್ಟು ಒಂದು ರೈಟಿಂಗ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸೂಟಬಲ್ ಆರ್ಟಿಸ್ಟ್ಗಳನ್ನ ನೋಡಿ ಅವ್ರ ಕೈಲಿ ಅದು ಬಿಹೇವ್ ಮಾಡಿಸೋದೇನೆ. ಬಿಕಾಸ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿಲ್ಲ, ಅದನ್ನು ಒಳಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಪಾತ್ರ ಆಗ್ಬೋದು, ಅದನ್ನು ಒಳಗೆ ಹಾಕ್ಕೊಂಡಿರೋದಕ್ಕೆ ಹಂಗೆ ಬರ್ತಾ ಇದೆ. ಯಾರು ಆ್ಯಕ್ಟಿಂಗ್ ಅಂತ ಬಂದು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಡೈಲಾಗ್ ಅಂತ ಮಾಡಿಲ್ಲ, ಜೀವ ತುಂಬಿಟ್ಟು ಬಂದಿದ್ದಾರೆ. ಸೊ ಹಂಗಾಗಿ ಆ ಔಟ್ಪುಟ್ ಹಂಗಿದೆ. ನಾನು ಕೆಲವ್ರನ್ನ ಮಾತಾಡಿಸ್ತಾ ಹೋದೆ ಈ ಆರ್ಟಿಸ್ಟ್ಗಳನ್ನು. ಅವ್ರು ಹೇಳಿದ್ದು ದುನಿಯಾ ಸರ್ ನಮ್ಮನ್ನು ಎಲ್ಲೋ ನೋಡಿದ್ರು, ನಮ್ಮ ಟ್ಯಾಲೆಂಟ್ ನೋಡಿದ್ರು, ನಮ್ಮ ಬ್ಯಾಕ್ಗ್ರೌಂಡ್ ನೋಡಲಿಲ್ಲ, ಏನನ್ನು ನೋಡಿಲ್ಲ, ಜಸ್ಟ್ ನಮ್ಮ ಟ್ಯಾಲೆಂಟ್ ನೋಡಿ ತೊಗೊಂಡ್ರು ಅಂತ. ಸರ್ ಹೇಗೆ ನಿಮಗೆ ಮಾತ್ರ ಆ ಥರ ಐಡಿಯಾಸ್ ಹೊಳಿಯೋದಾ? ಬ್ಯಾಕ್ಗ್ರೌಂಡ್ ಇರೋರು ಅಥವಾ ಟ್ಯಾಲೆಂಟ್ ಎಕ್ಸ್ಪೀರಿಯನ್ಸ್ ಇರೋರನ್ನ ತೊಗೋಬೇಕು ಅಂತಿಲ್ಲ, ಫ್ರೆಷರ್ಸ್ಗೆ ಅವಕಾಶ ಕೊಡಬೇಕು ಅಂತ ನಿಮಗೆ ಮಾತ್ರ ಹೊಳಿಯೋದಾ ಯಾವಾಗಲೂ? ಇಲ್ಲೇನಾಗುತ್ತೆ, ಟ್ಯಾಲೆಂಟ್ ಮುಂದೆ ಬ್ಯಾಕ್ಗ್ರೌಂಡು ಬರೋಲ್ಲ, ಫ್ರಂಟ್ ಗ್ರೌಂಡು ಬರೋಲ್ಲ. ಟ್ಯಾಲೆಂಟ್ ಅಷ್ಟೇ ಮುಖ್ಯ. ಟ್ಯಾಲೆಂಟ್ ಇದ್ದರೆ ಮಾಡ್ತಾ ಇರೋದಷ್ಟೇ. ಇನ್ನು ಭೀಮಾ ಸಿನಿಮಾ ಸಾಂಗ್ಸು ಕ್ರೇಜಿ ಆಗಿದೆ ಸರ್, ನೆಕ್ಸ್ಟ್ ಲೆವೆಲ್ ಧೂಳು ಎಬ್ಬಿಸ್ಬಿಟ್ಟಿದೆ ಸಾಂಗ್ಸ್ ಅಂತಲೇ ಹೇಳ್ಬೋದು. ಅದರಲ್ಲಂತೂ ಮಾತುಗಳೇ ಬರಲ್ಲ. ಸೊ ಈಗ ಈ ಸಾಂಗ್ ಇರ್ಬೋದು, ಮೂವಿ ಇರ್ಬೋದು, ಯುವಕರಿಗೆ ಮೆಸೇಜ್ ತಲುಪುತ್ತಾ? ಏನು ಅನ್ನಿಸ್ತು ಈಗ ಪರ್ಸ್ನಲ್ ಆಗಿ? ನಾನು ಆ ಜಾಲದಲ್ಲಿ ಇಲ್ಲ, ಬಟ್ ಆ ಜಾಲದಲ್ಲಿ ಇರೋರು ಇದನ್ನ ನೋಡಿದಾಗ ಓಕೆ ಬದಲಾಗಬೇಕು ಅನ್ನೋ ಒಂದು ಥಾಟ್ ಬರುತ್ತೆ ಅನ್ಸುತ್ತೆ. ಬಟ್ ನಿಮಗೇನು ಅನ್ಸುತ್ತೆ? ಇಷ್ಟೊಂದು ಕ್ರೌಡ್ ಇದೆ, ಹೌಸ್ಫುಲ್ ಆಗಿದೆ, ಸೊ ನಿಮಗೇನು ಅನ್ನಿಸ್ತಿದೆ? ಅದು ದೇವರು ವರ. ಅದು ಈಗ ನೀವು ಆ ಜಾಲದಲ್ಲಿ ಇಲ್ಲ, ಕರೆಕ್ಟು. ಇಲ್ಲದೆ ಇದ್ದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಈಗ ನಿಮ್ಮ ಮಾಧ್ಯಮದ ಮೂಲಕ ಈ ಜಾಲದ ಬಗ್ಗೆ ಹೇಳಿದ್ದಾರೆ. ಸೊ ಹಂಗಾಗಿ ಇದನ್ನು ನೀವು ನೋಡಿ ಆದರೆ ತಿದ್ಕೊಳ್ಳಿ ಅಂತ ನೀವು ಹೇಳಿದ್ರೆ ನನಗದೇ ಸಾರ್ಥಕ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಭೀಮಾ ಸಿನಿಮಾ ಥರ ಮತ್ತಷ್ಟು ಸಿನಿಮಾಗಳು ನಿಮ್ಮ ಡೈರೆಕ್ಷನಲ್ಲಿ ಬರಲಿ.